ಆತ ಕ್ವಿಕರ್ನಲ್ಲಿ ಕಾರು ಖರೀದಿ ಮಾಡಿ ಟೆಕ್ಕಿಯೊಬ್ಬನಿಗೆ ವಂಚನೆ ಮಾಡಿದ. ವಂಚಕನ ಜಾಡು ಹಿಡಿದ ಪೊಲೀಸರಿಗೆ ಸಿಕ್ಕಿದ್ದು ಒಬ್ಬ ನಕಲಿ ವೈದ್ಯ. ಆ ಫೇಕ್ ಡಾಕ್ಟರ್ನ ಅಸಲಿ ಪುರಾಣ ಇಲ್ಲಿದೆ ನೋಡಿ. ಈ ಮಹಾಶಯ ಹಾಕ್ತಾ ಇದ್ದಿದ್ದು ಬಿಳಿ ಕೋಟ್, ಆದ್ರೆ ಮಾಡ್ತಾ ಇದ್ದಿದ್ದು ಮಾತ್ರ ಚೀಟಿಂಗ್. ಆ ಮೋಸಗಾರ ಯಾರು ಅಂತ ಹುಡುಕಿಕೊಂಡು ಹೋದ ಪೊಲೀಸರಿಗೆ ಫುಲ್ ಶಾಕ್. ಯಾಕಂದ್ರೆ ಅವನೊಬ್ಬ ಫೇಕ್ ಡಾಕ್ಟರ್. ಹೆಸರು ಅತುಲ್ ಪಾಠಕ್. ಕೊಲಂಬಿಯಾ ಏಷ್ಯಾ ಆಸ್ಪತ್ರೆಯಲ್ಲಿ ಮೆಡಿಸಿನ್ ಆಫೀಸರ್, ಅರ್ಥಾತ್ ದೊಡ್ಡ ಡಾಕ್ಟರ್. ಅತುಲ್ ಕ್ವಿಕರ್.comನಲ್ಲಿ ಟೆಕ್ಕಿಯೊಬ್ಬನ ಮಾರುತಿ ಕಾರ್ ಪರ್ಚೇಸ್ ಮಾಡಿದ್ದ. 2 ಲಕ್ಷ ಅಡ್ವಾನ್ಸ್ ಕೊಟ್ಟು ಉಳಿದದಕ್ಕೆ ಬುಲೆಟ್ ಅಡವಿಟ್ಟು ಹೋದೋನು ಎಲ್ಲಿ ಮಾಯವಾದ್ನೋ ಗೊತ್ತಿಲ್ಲ. ಡೌಟ್ ಬಂದು ಟೆಕ್ಕಿ ಕಂಪ್ಲೇಂಟ್ ಕೊಟ್ಟ. ಪೊಲೀಸರು ಎತ್ತಾಕೊಂಡು ಬಂದು ರುಬ್ಬಿದ್ರು. ಆಗ್ಲೇ ಗೊತ್ತಾಗಿದ್ದು ಅತುಲ್ ಅಸಲಿಗೆ MBBS ಓದಿದ ಡಾಕ್ಟ್ರೇ ಅಲ್ಲ. ಇವನ್ ಹೆಸರು ಕೂಡ ಅತುಲ್ ಪಾಠಕ್ ಅಲ್ಲ. ಆ ಡೂಪ್ಲಿಕೇಟ್ ವೈದ್ಯನ ಒರಿಜಿನಲ್ ಹೆಸರು ವಿಕಾಸ್ ಶರ್ಮಾ. ಡೆಲ್ಲಿಯ ಅತುಲ್ ಪಾಠಕ್ ಅನ್ನೋರ ಸರ್ಟಿಫಿಕೇಟ್ ಅನ್ನ ಡೂಪ್ಲಿಕೇಟ್ ಮಾಡಿಕೊಂಡು ಕಾಮಾಕ್ಷಿಪಾಳ್ಯ ರಾಮಕೃಷ್ಣ ಆಯುರ್ವೇದಿಕ್ ಮೆಡಿಕಲ್ ಸೆಂಟರ್ನಲ್ಲಿ 13 ವರ್ಷದ ಹಿಂದೆ ಡಾಕ್ಟರ್ ಆಗಿ ಸೇರಿದ್ದ. ಆ ಅತುಲ್ ಪಾಠಕ್ನ ಸರ್ಟಿಫಿಕೇಟ್ ಇವರು ತಗೊಂಡು ಆ ಫೋಟೋನ ತೆಗೆದು ತನ್ನ ಫೋಟೋ ಹಾಕಿ ಕಲರ್ ಜೆರಾಕ್ಸ್ ಮಾಡಿಸ್ಕೊಂಡ. ಈ ಕಲರ್ ಜೆರಾಕ್ಸ್ ಮಾಡಿಸ್ಕೊಂಡ ಫೈನಲ್ ಇಯರ್ MBBSನ ಸರ್ಟಿಫಿಕೇಟನ್ನು ಇವನು ಎಲ್ಲ ನರ್ಸಿಂಗ್ ಹೋಮ್ಗಳು ತೋರಿಸ್ದ. ಅದರಲ್ಲಿ ಒಂದು ನರ್ಸಿಂಗ್ ಹೋಮ್ ಇವನ್ನ ಕೆಲಸಕ್ಕೆ ಸೇರಿಸ್ಕೊಳ್ತು. ಅದರ ಹೆಸರು ಸರೋಜಿನಿ ಆಸ್ಪತ್ರೆ ಅಂತ, ಕಾಮಾಕ್ಷಿಪಾಳ್ಯದ್ದು. ನಂತರ ಇವನು ಸಹನಾ ಆಸ್ಪತ್ರೆಗೆ ಸೇರಿಕೊಂಡ. ಅದಾದ ನಂತರ ಸುಗುಣ ಹಾಸ್ಪಿಟಲ್, ನಂತರ ಪೆನೇಶಿಯಾ ಹಾಸ್ಪಿಟಲ್ಗೆ ಸೇರಿಕೊಂಡ. ಇಲ್ಲ ಕೆಲವು ತಿಂಗಳುಗಳು ಕೆಲಸ ಮಾಡಿದ್ದಾನೆ. ಇವನು ಡಾಕ್ಟರ್ ಅಂತ ಬೊಗಳೆ ಬಿಟ್ಟು ಅದೆಷ್ಟೋ ಮಂದಿಗೆ ಸೂಜಿ ಚುಚ್ಚಿ ಪರಲೋಕಕ್ಕೆ ಪಾರ್ಸಲ್ ಮಾಡಿದ್ದಾನೋ ಗೊತ್ತಿಲ್ಲ. ಜಯಂತ್ ಎಂಬಾತ ಈತನಿಗೆ ಕಾರು ಸೇಲ್ ಮಾಡಿ 3 ನಾಮ ಹಾಕಿಸಿಕೊಂಡ್ರು ಒಬ್ಬ ಖತರ್ನಾಕ್ ಖದೀಮನನ್ನ ಹಿಡಿಯೋಕೆ ಸಹಾಯ ಮಾಡಿದ್ದಾನೆ. ವಿಕಾಸ್ ಶರ್ಮಾ ಅಲಿಯಾಸ್ ಅತುಲ್ ಪಾಠಕ್ ಕಳೆದ 6 ವರ್ಷಗಳಿಂದ ಇದೇ ಕೊಲಂಬಿಯಾ ಏಷ್ಯಾದಲ್ಲಿ ವೈದ್ಯನಾಗಿ ಕೆಲಸ ಮಾಡ್ತಾ ಇದ್ದ. ಅಲ್ಲಿ ಹಿರಿಯ ವೈದ್ಯರಿಗಾಗ್ಲಿ ಬೇರೆ ಯಾವುದೇ ಸಿಬ್ಬಂದಿಗೂ ಕೂಡ ಈತ ನಕಲಿ ಅನ್ನೋ ಬಗ್ಗೆ ಒಂದೇ ಒಂದು ಸುಳಿವು ಕೂಡ ಸಿಕ್ಕಿಲ್ಲ. ಅಂದರೆ ಅವರು ಆಯುರ್ವೇದಿಕ್ ಕ್ವಾಲಿಫಿಕೇಷನ್ ತಗೊಂಡಿದ್ದಾರೆ ಅಂತ ನಮಗೆ ಗೊತ್ತಾಗಿದೆ. ನಾವು ಅದನ್ನು ಇನ್ನೂ ವೆರಿಫೈ ಮಾಡ್ತಾ ಇದ್ದೀವಿ. ಬಟ್ ಅವರ ಡಿಗ್ರಿ ಅವರು ಸಬ್ಮಿಟ್ ಮಾಡಿರೋದು ಮತ್ತು ಅವರು ಮೆಡಿಕಲ್ ಕೌನ್ಸಿಲ್ ಆಫ್ ಇಂಡಿಯಾಯಿಂದ ರಿಜಿಸ್ಟ್ರೇಷನ್ ಮಾಡಿರೋದೆಲ್ಲ ತಪ್ಪು, ಫಾಲ್ಸಿಫೈಡ್, ಫ್ರಾಡ್. ಹೌದು, ನಕಲಿ. ನಕಲಿ ಡಾಕ್ಟರ್ ಸಾಹೇಬ್ರಿಗೆ ಲಾಠಿ ರುಚಿ ತೋರಿಸಿದ HSR ಲೇಔಟ್ ಪೊಲೀಸರು ಜೈಲಿಗೆ ತಳ್ಳಿದ್ದಾರೆ. ಈತನ ಮುಖವನ್ನ ಮತ್ತೊಮ್ಮೆ ಸರಿಯಾಗಿ ನೋಡ್ಕೊಳ್ಳಿ. ಜೈಲಿನಿಂದ ಹೊರಬಂದ ಮೇಲೆ ನಿಮಗೂ ಸೂಜಿ ಚುಚ್ಚಿದ್ರೂ ಚುಚ್ಚಬಹುದು. ರಮೇಶ್ KH, ಕ್ರೈಮ್ ಬ್ಯೂರೋ, ಸುವರ್ಣ ನ್ಯೂಸ್.